ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಸುಪ್ರಸಿದ್ಧವಾದಂಥ ಇಬ್ರಿಯರಿಗೆ ಬರೆದ ಪತ್ರಿಕೆ ದಿ ಎಪಿಸಲ್ ಟು ಹೀಬ್ರೂಸ್ ಚಾಪ್ಟರ್ 11, 11ನೇ ಅಧ್ಯಾಯ. 11ನೇ ಅಧ್ಯಾಯವನ್ನು 2 ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 20 ವಚನಗಳು. ಎರಡನೇ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ ಅದೇ 11ನೇ ಅಧ್ಯಾಯ 21ರಿಂದ 40 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಈ ಮೊದಲನೇ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 20 ವಚನಗಳಲ್ಲಿ 30 ವಿಶ್ವಾಸದ ಆಶೀರ್ವಾದಗಳು, 30 ಬ್ಲೆಸ್ಸಿಂಗ್ಸ್ ಆಫ್ ಫೇತ್. ವಿಶ್ವಾಸದ 30 ಆಶೀರ್ವಾದಗಳ. ಹೌದು, ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ವಿಶ್ವಾಸದ ಆಶೀರ್ವಾದಗಳು ಎಷ್ಟೊಂದಿದೆ. ಬರೀ 20 ವಚನದಲ್ಲಿ 30 ಆಶೀರ್ವಾದಗಳು, 30 blessings of faith from Hebrews 11, 1-20. ಮೊದಲನೇದಾಗಿ ಇಬ್ರಿಯ 11 ನಿರೀಕ್ಷಿಸುವಗಳ ನಿಶ್ಚಯ. ಇದು ಮೊದಲನೇ ಆಶೀರ್ವಾದ, ಫಸ್ಟ್ ಬ್ಲೆಸ್ಸಿಂಗ್ ಆಫ್ ಫೇತ್. ನಿರೀಕ್ಷಿಸ್ತದೇವಲ್ಲ, ಕೆಲವು ವಿಷಯಗಳು ನಿರೀಕ್ಷಿಸ್ತಾ ಇದ್ದೇವೆ, ಅದರ ನಿಶ್ಚಯ ವಿಶ್ವಾಸ ಅಥವಾ ನಂಬಿಕೆ. ಎರಡನೇ ಆಶೀರ್ವಾದ ಏನಂದರೆ ಕಾಣದವುಗಳ ನಿದರ್ಶನ. ಕೆಲವು ವಿಷಯಗಳು ಕಾಣ್ತಾ ಇಲ್ಲ, ದೇವರು ಕಾಣ್ತಾ ಇಲ್ಲ, ವಿಶ್ವಾಸ ಕಾಣ್ತಾ ಇಲ್ಲ, ಆತ್ಮಿಕತೆ ಕಾಣ್ತಾ ಇಲ್ಲ, ಪರಲೋಕ ಕಾಣ್ತಾ ಇಲ್ಲ. ಕಾಣದವುಗಳ ನಿದರ್ಶನ, ಗ್ಯಾರಂಟಿ, ಎವಿಡೆನ್ಸ್. ಆದ ಕಾರಣ ಅದು ಎರಡನೇ ಆಶೀರ್ವಾದ. ಮೂರನೇ ಆಶೀರ್ವಾದ ಅಂದ ಹಾಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 20 ವಚನಗಳಲ್ಲಿ ಇರುವಂಥ 30 ವಿಶ್ವಾಸದ ಅಥವಾ ನಂಬಿಕೆಯ ಆಶೀರ್ವಾದಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಮೂರನೇ ಆಶೀರ್ವಾದ ಏನಂದರೆ ಒಳ್ಳೆ ಸಾಕ್ಷಿ. ಒಳ್ಳೆ ಸಾಕ್ಷಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 2ನೇ ವಚನದಲ್ಲಿ ಆ ಒಳ್ಳೆಯ ಸಾಕ್ಷಿ ಇದೆ. ಯಾಕಂದರೆ ಹಿರಿಯರು ನಂಬಿಕೆಯಿಂದಲೇ ಒಳ್ಳೆಯ ಸಾಕ್ಷಿಯನ್ನು ಪಡ್ಕೊಂಡ್ರು. ಮೂರನೇದಾಗಿ ನೋಡುವಾಗ ಲೋಕ, ದೇವರ ವಾಕ್ಯದಿಂದ ವಿಶ್ವ ಉಂಟಾಯಿತಂತೆ, ಇಬ್ರಿಯ 11:3. ಆದರೆ ಉಂಟಾದಂಥವುಗಳನ್ನು ನಾವು ತಿಳಿದು ಗ್ರಹಿಸೋದು ಹೇಗೆ? ನಂಬಿಕೆಯಿಂದಲೇ. ಆದ ಕಾರಣ ನಂಬಿಕೆಯಿಂದ ನಾವು ತಿಳಿದುಕೊಂಡಿದ್ದೇವೆ ಈ ಲೋಕದ ನಿರ್ಮಾಣವನ್ನು ಕುರಿತಾಗಿ. ಅದು 4ನೇ ಆಶೀರ್ವಾದ. 5ನೇ ಆಶೀರ್ವಾದ ಏನಂದರೆ ಶ್ರೇಷ್ಠ ಯಜ್ಞ. ಯಾಕಂದರೆ ಹೇಬೇಲನು ತನ್ನ ಕಾಣಿಕೆಯನ್ನು, ಯಜ್ಞವನ್ನು ದೇವರಿಗೆ ಸಮರ್ಪಿಸಿದಾಗ ಅದು ಶ್ರೇಷ್ಠ ಯಜ್ಞವಾಗಿತ್ತು. ಯಾಕೆ? ನಂಬಿಕೆಯಿಂದ ಸಮರ್ಪಿಸಿದ್ದು. 6ನೇ ಆಶೀರ್ವಾದ ಏನಂತ ಹೇಳಿದರೆ ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 4ನೇ ವಚನದಲ್ಲಿ ಇರುವಂಥದ್ದು ನೀತಿವಂತನೆಂಬ ಸಾಕ್ಷಿ. ವಾವ್! ನೀತಿವಂತನೆಂಬ ಸಾಕ್ಷಿ ಇವನು ಪಡ್ಕೊಂಡನು. ನೀತಿವಂತನೆಂಬ ಸಾಕ್ಷಿ ಹೊಂದಿದ್ದು ಹೇಗೆ ಅಂತ ನೋಡುವಾಗ ನಂಬಿಕೆಯಿಂದಲೇ. ಹೇಬೇಲನ ಬಗ್ಗೆ ಅಲ್ಲಿ ಬರೆದಿದೆ. ಅದು 6ನೇ ಆಶೀರ್ವಾದ, ನೀತಿವಂತನೆಂದು ಸಾಕ್ಷಿ ಹೊಂದಿದ್ದು. ವಾವ್! 7ನೇದಾಗಿ ಕಾಣಿಕೆ ಸ್ವೀಕಾರ. ಕಾಣಿಕೆ ಸ್ವೀಕಾರ ಅದನ್ನು ಕೂಡ ನಾವು 4ನೇ ವಚನದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11:4 ನಾವು ನೋಡ್ತೇವೆ. ದೇವರು ಕಾಣಿಕೆಯನ್ನು ಸ್ವೀಕಾರ ಮಾಡುವಂಥದ್ದು. ಜನರು ಸ್ವೀಕಾರ ಮಾಡ್ಬೋದು, ಆದರೆ ಎಲ್ಲ ಕಾಣಿಕೆಗಳನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ಆದರೆ ಹೇಬೇಲನ ಕಾಣಿಕೆಯನ್ನು ದೇವರು ಸ್ವೀಕಾರ ಮಾಡಿದರೆ. 8ನೇ ಆಶೀರ್ವಾದ ಏನಂತ ಹೇಳಿದರೆ ಭಾಳ ದೊಡ್ಡ ಆಶೀರ್ವಾದ ಇದು, ದೊಡ್ಡ ಆಶ್ಚರ್ಯ ಇದು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಿಂದ ನಾವು 1ರಿಂದ 20 ವಚನಗಳಲ್ಲಿ 30 ನಂಬಿಕೆಯ ಆಶೀರ್ವಾದಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. 8ನೇ ಆಶೀರ್ವಾದ ಏನಂದರೆ ಸತ್ತು ಹೋಗಿದ್ದರೂ ಮಾತನಾಡುತ್ತಿದ್ದಾನೆ. ವಾವ್! ಸತ್ತು ಹೋಗಿದ್ದರೂ ಮಾತನಾಡ್ತಿದ್ದಾನಂತೆ.
ಹೇಬೇಲ. ಹೇಗೆ ಅದು? ನಂಬಿಕೆಯ ಮೂಲಕ. ನಂಬಿಕೆಯ ಮೂಲಕ ಮರಣಾನಂತರವೂ ಸ್ವರ ಕೇಳಿಸುವಂಥ ಮಾಡುವಂಥದ್ದು ನಂಬಿಕೆ. ಹೌದು, ಅದು 8ನೇ ಆಶೀರ್ವಾದ. 9ನೇ ಆಶೀರ್ವಾದ ಮರಣದ ಬಗ್ಗೆ ನಾವು ನೋಡಿದ್ವಿ ಹೇಬೇಲನ ವಿಷಯದಲ್ಲಿ. ಆದರೆ ಈಗ 5ನೇ ವಚನ, ಇಬ್ರಿಯ 11:5ನೇ ವಚನದಲ್ಲಿ ಹನೋಕ ಎಂಬಂಥ ಮಹಾಭಕ್ತನ ಬಗ್ಗೆ ನಾವು ನೋಡ್ಕೊಳ್ತೀವಿ. ಅವನು ಮರಣ ಹೊಂದದೇ ಒಯ್ಯಲ್ಪಟ್ಟನು. ಅದೆಂಥದ್ದು? 9ನೇ ನಂಬಿಕೆಯ ಆಶೀರ್ವಾದ. ಮರಣ ಹೊಂದದೆ, ಸಾಮಾನ್ಯವಾಗಿ ಮರಣ ಹೊಂದಬೇಕು. ರೋಮ 6:23 ಪಾಪ ಕೊಡುವ ಸಂಬಳ ಮರಣ ಅಂತ ಹೇಳ್ಬಿಟ್ರು. ಆದರೆ ಇಲ್ಲಿ ನಾವು ನೋಡುವಾಗ ಮರಣ ಹೊಂದದೆ ಸ್ವರ್ಗಾರೋಹಣವಾದಂಥ ವ್ಯಕ್ತಿ ಹನೋಕನು. ಅದು 9ನೇ ಆಶೀರ್ವಾದ. 10ನೇ ನಂಬಿಕೆಯ ಆಶೀರ್ವಾದವನ್ನು ನಾವು ನೋಡಿಕೊಳ್ಳೋಣ. ಅದೇನಂತ ಹೇಳಿದರೆ ದೇವರನ್ನು ಮೆಚ್ಚಿಸ್ಬೋದು. ದೇವರನ್ನು ಮೆಚ್ಚಿಸ್ಬೋದು. ಈಗ 10 ಆಶೀರ್ವಾದಗಳಾಯಿತು. ಯಾಕಂತ ಹೇಳಿದ್ರೆ ಅವನು ದೇವರನ್ನು ಮೆಚ್ಚಿದಂಥ ವ್ಯಕ್ತಿ ಆಗಿದ್ದನು. ಇನ್ನೊಂದು ಆಶೀರ್ವಾದ, 11ನೇ ಆಶೀರ್ವಾದ, ಅದೇನಂತ ಹೇಳಿದರೆ ದೇವರು ಇದ್ದಾರೆ ಎಂಬ ಆಶೀರ್ವಾದ. ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರಿದ್ದಾರೆ ಅನ್ನುವಂಥ ಒಂದು ಆಶೀರ್ವಾದ. ಭಾಳ ಜನರು ಅದನ್ನು ನಂಬೋದಿಲ್ಲ, ಆದರೂ ಕೂಡ ಆ ರೀತಿಯಾಗಿ ಒಪ್ಪಿಕೊಳ್ಳುವಂಥದ್ದು ಆಶೀರ್ವಾದ. 12ನೇದಾಗಿ ಪ್ರತಿಫಲ ಕೊಡ್ತಾರೆ. ಪ್ರತಿಫಲ ಕೊಡ್ತಾರೆ. ಹೌದು, ಯಾವುದೋ ಒಂದು ವಿಷಯಕ್ಕಾಗಿ ಬೇಡಿಕೊಳ್ತಾ ಇದ್ದೇವೆ. ಒಂದು ವೇಳೆ ಅದು ಸೈಟು ಮಾರಾಟಕ್ಕಾಗಬೇಕು, ಅಥವಾ ಒಂದು ಮದುವೆ ವಿಷಯ ಇರ್ಬೋದು, ಅಥವಾ ಸ್ವಸ್ಥತೆಯ ವಿಷಯ ಇರ್ಬೋದು, ಸಾಲದ ವಿಷಯದಿರ್ಬೋದು, ಆರೋಗ್ಯದ ವಿಷಯ ಇರ್ಬೋದು, ಅಥವಾ ಭವಿಷ್ಯದ ವಿಷಯ ಇರ್ಬೋದು, ಸೇವೆಯ ವಿಷಯ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಅಥವಾ ಪವಿತ್ರ ಆತ್ಮನು ಬೇಕೆಂಬ ವಿಷಯನೇ ಇರ್ಬೋದು. ಆದರೆ ಏನು ಮಾಡಬೇಕು? ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆಂಬ ಆಶೀರ್ವಾದ, ಪ್ರತಿಫಲ ಕೊಡುವಿಕೆಯ ಆಶೀರ್ವಾದ. ಇಬ್ರಿಯ 11:6 ಮತ್ತು 13ನೇ ಆಶೀರ್ವಾದ ಏನೆಂದರೆ ದೇವರಿಂದ ಎಚ್ಚರಿಕೆ ಪಡೆಯುವ ಆಶೀರ್ವಾದ. ಇದು ನೋಹನ ಬಗ್ಗೆ ಬರೆದಿದೆ. ಮತ್ತು ನೋಹನ ವಿಷಯವಾಗಿ ನೋಡಿಕೊಳ್ಳುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ ಮತ್ತು 7ನೇ ವಚನದಲ್ಲಿ ದೇವರಿಂದ ಎಚ್ಚರಿಕೆ ಪಡ್ಕೊಂಡಂತೆ. ಮತ್ತು 14ನೇ ಆಶೀರ್ವಾದ ಚೆನ್ನಾಗಿದೆ, ಭಕ್ತಿಯಲ್ಲಿ ತನ್ನ ಮನೆಯವರ ಸಂರಕ್ಷಿಸಿದನಂತ ಹೇಳ್ಬಿಟ್ಟು. ಫ್ಯಾಮಿಲಿ ನೋಡ್ಕೊಂಡ್ಬಿಟ್ಟ, ಫ್ಯಾಮಿಲಿಯನ್ನು ಕಾಪಾಡ್ದ. ಇಡೀ ಲೋಕನಾಶವಾದರೂ ಕೂಡ ಒಬ್ಬ ನೀತಿವಂತನ ಮುಖಾಂತರವಾಗಿ ಕುಟುಂಬ ರಕ್ಷಿಸಲ್ಪಟ್ಟಿತು. ಅದು 14ನೇ ಆಶೀರ್ವಾದ. 15ನೇದಾಗಿ ನೀತಿಗೆ ಬಾಧ್ಯನಾಗುವಂಥ ಆಶೀರ್ವಾದ. ಯಾಕಂದರೆ ನೋಹನ ಬಗ್ಗೆ ಬರೆದಿರುವಾಗ ನೋಹನ ಬಗ್ಗೆ ಇರುವಂಥ ಒಂದು ಸಂಗತಿ, ನೀತಿಗೆ ಅವನು ಬಾಧ್ಯನಾದನಂತೆ. ವಾವ್! ಹೌದು. 8ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಇದೆ, ಅದು 16ನೇ ಆಶೀರ್ವಾದ. ಅದೇನೆಂದರೆ ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟಾಗ ವಿಧೇಯನಾಗಿ. ವಿಧೇಯತೆಯ ಆಶೀರ್ವಾದ. ಅಬ್ರಹಾಮನು ವಿಧೇಯನಾಗಿದ್ದು. ಯಾರೋ ಒಬ್ಬರು ಸ್ವರ ಕೇಳಿಬಿಟ್ಟು ನೀನು ಅಡ್ರೆಸ್ ಕೂಡ ಕೊಡದಂಥ ಒಂದು ಸ್ಥಳಕ್ಕೆ ಹೋಗು ಅಂತ ಹೇಳಿದಾಗ ದೇವರ ಪರಿಚಯ ಅವನಿಗಿರಲಿಲ್ಲ, ಆದರೂ ಕೂಡ ವಿಧೇಯನಾದ. ವಿಧೇಯತೆಯ ಆಶೀರ್ವಾದ. ಅನಂತರ 17ನೇ ಆಶೀರ್ವಾದ, ಅದೇ 8ನೇ ವಚನ. ಇಬ್ರಿಯ 11:8ನೇ ವಚನದಲ್ಲಿ ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೋಗುವಂಥದ್ದು. ವಾವ್! ದೊಡ್ಡ ಆಶೀರ್ವಾದ ಅಲ್ವಾ? 30-40 ಸೈಟ್ ಅಲ್ಲ, 40-60 ಜಮೀನಲ್ಲ, ಅದು ದೊಡ್ಡ ಸ್ಥಳ, ಒಂದು ದೇಶವನ್ನೇ ದೇವರು ಕೊಟ್ಟರು. ಬಾಧ್ಯವಾಗಿ ಹೊಂದಬೇಕಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಮತ್ತು 9ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 9ನೇ ವಚನದಲ್ಲಿ ನೋಡುವಾಗ ವಾಗ್ದಾನದ ದೇಶಕ್ಕೆ ಬಂದಾಗಲೂ ಗುಡಾರಗಳಲ್ಲಿ ಇದ್ದುಕೊಂಡಿರುವ ಸಂತೃಪ್ತಿಯ ಆಶೀರ್ವಾದ. ಯಾಕಂದರೆ ವಾಗ್ದಾನ ದೇಶಕ್ಕೆ ಬಂದುಬಿಟ್ಟು ಅಲ್ಲಿ ಎಲ್ಲ ರೆಡಿಮೇಡ್ ಆಗಿ ಎಲ್ಲ ಮನೆಗಳೆಲ್ಲ ಯಾವುದು ಕಟ್ಟಿರಲಿಲ್ಲ, ಏನೂ ಇರಲಿಲ್ಲ. ಆದ ಕಾರಣ ಗುಡಾರಗಳನ್ನು ಹಾಕಿಕೊಂಡು ಕಾಯ್ತಾ ಇದ್ದ. ತಾಳ್ಮೆಯಿಂದ ದೇವರು ಕೊಡ್ತಾರೆ. ನಾವು ಬೇಡಿದ್ದನ್ನು ಕೊಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ. ಕೀರ್ತನೆ 24:1-2. ಆದ ಕಾರಣ ಕೊಡ್ತಾರೆ ಅಂತ ನಂಬಿದ ದೇವರು ಕೊಟ್ಟರು. ಸಾತ್ವಿಕರು ಧನ್ಯರವರು ಭೂಮಿಗೆ ಬಾಧ್ಯರಾಗುವರು. 19ನೇ
ಒಂದು ಆಶೀರ್ವಾದ 10ನೇ ವಚನದಲ್ಲಿ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 10ನೇ ವಚನದಲ್ಲಿ, ಹೌದು, ಪಟ್ಟಣಕ್ಕೋಸ್ಕರವಾಗಿ, ದೇವರು ನಿರ್ಮಿಸುವ ಪಟ್ಟಣಕ್ಕೋಸ್ಕರವಾಗಿ ಅವರು ಎದುರು ನೋಡ್ತಿದ್ದರು. ಎದುರು ನೋಡುವ ಆಶೀರ್ವಾದ, ಎ ಬ್ಲೆಸ್ಸಿಂಗ್ ಆಫ್ ಎಕ್ಸ್ಪೆಕ್ಟೇಷನ್ಸ್, ಎದುರು ನೋಡುವ ಆಶೀರ್ವಾದ. ವಾವ್, ಎಂಥ ಒಂದು ಆಶೀರ್ವಾದ. ಅನಂತರ ಸರಳ ಬಗ್ಗೆ ನೋಡಿಕೊಳ್ಳೋಣ. 11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 11ನೇ ವಚನದಲ್ಲಿ, ಸಾರಳು ಸಹ ವಾಗ್ದಾನ ಮಾಡಿದಾತನನ್ನು ನಂಬಿಗಸ್ತನೆಂದು ಎಣಿಸಿ. ಒಬ್ಬ ಮಹಿಳೆ ಬೈಬಲ್ ಇಲ್ಲದೆ, ಚರ್ಚ್ ಇಲ್ಲದೆ, ಬುಕ್ ಇಲ್ಲದೆ, CD ಇಲ್ಲದೆ, ಮಾಧ್ಯಮಗಳಿಲ್ಲದೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಎಂಬುದಾಗಿ ನಂಬಿದ್ಲಲ್ಲ, ಅದು ಕೂಡ ನಂಬಿಗಸ್ತನಂತಾಗಿ ಎಣಿಸಿದ್ದೇ ಒಂದು ಆಶೀರ್ವಾದವಾಗಿ ನಾನು ಪರಿಗಣಿಸ್ತೇನೆ. ಅನಂತರ ಅದೇ ಸರಳ ಬಗ್ಗೆ 21ನೇ ಆಶೀರ್ವಾದ ನಾವು ನೋಡಿಕೊಳ್ಳತಕ್ಕದ್ದು. ಅದೇನಂತ ಹೇಳಿದರೆ, ಗರ್ಭವತಿ ಆಗುವುದಕ್ಕೆ ಸಾಮರ್ಥ್ಯ ಹೊಂದಿದ್ಲು. ವಾವ್, ಗರ್ಭವತಿ ಆಗುವುದಕ್ಕೆ ಸಾಮರ್ಥ್ಯ ಹೊಂದಿದ್ದು 21ನೇ ಆಶೀರ್ವಾದ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಿಂದ 30 ಆಶೀರ್ವಾದಗಳನ್ನು ನಾವು ನೋಡ್ತಿದ್ದೇವೆ. ಈಗ ತಾನೇ 20 ಆಶೀರ್ವಾದ ಸುಮಾರು ಮುಗೀತು. ಇನ್ನೂ ಒಂದು 10 ಆಶೀರ್ವಾದ ಅಥವಾ 9 ಆಶೀರ್ವಾದ ಉಳಿದಿದೆ. 21 ಆಶೀರ್ವಾದ. ಗರ್ಭವತಿ ಆಗುವುದಕ್ಕೆ ಸಾಮರ್ಥ್ಯವನ್ನು ಹೊಂದಿ ಒಂದು ಮಗುವನ್ನು ಹೆತ್ತಳು, ಅದು 21ನೇ ಆಶೀರ್ವಾದ. 22ನೇ ಆಶೀರ್ವಾದ ಈಗ 12ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇನೆಂದರೆ, ಮೃತಪ್ರಾಯನಾಗಿದ್ದ ಒಬ್ಬರಿಂದ, ಅಂದರೆ ಅಬ್ರಹಾಮನು ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆ ಗುಂಪು ಗುಂಪಾಗಿಯೂ ಸಮುದ್ರ ತೀರದಲ್ಲಿರುವ ಮರಳಿನಂತೆ ಅಸಂಖ್ಯವಾಗಿ ಸಂತತಿಯವರು ಹುಟ್ಟುವಂಥ ಆಶೀರ್ವಾದ. ವಾವ್, ಇದು 22ನೇ ಆಶೀರ್ವಾದವಾಗಿದೆ. ಇನ್ನೂ ಕೂಡ ಕೆಲವು ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳೋಣ. 13ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 13ನೇ ವಚನದಲ್ಲಿ, ಎಲ್ಲ ಜನರು ಮರಣ ಹೊಂದುವಾಗಲೂ ವಿಶ್ವಾಸದಿಂದ ಜೀವಿಸುವವರಾಗಿದ್ದರು ಎಂಬ ಆಶೀರ್ವಾದ. ಅದರಲ್ಲಿ ಏನಿದೆ, ವಾಗ್ದಾನದ ಸಂಗತಿಗಳನ್ನು ಅವರು ಹೊಂದಲಿಲ್ಲ, ಆದರೂ ಕೂಡ ಮರಣ ಹೊಂದುವಾಗ ಕೂಡ ವಿಶ್ವಾಸ. ವಾವ್, ಎಂಥ ಮಹಾಭಕ್ತರಿವರು. ಅದು ಆಶೀರ್ವಾದ ಅಲ್ವಾ? ಖಂಡಿತ. ಕೆಲವರು ಸಾಯುವಾಗ ಏನೆಲ್ಲ ಬೈಕೊಂಡು, ಏನೆಲ್ಲ ಹೇಳ್ಕೊಂಡು ಸಾಯ್ತಾ ಇರ್ತಾರೆ. 24ನೇದಾಗಿ ನೋಡುವಾಗ, ದೂರದಿಂದಲೇ ನೋಡಿ ಸ್ವಾಗತಿಸುವಂಥ ಆಶೀರ್ವಾದ. ದೂರದಿಂದ ನೋಡಿಬಿಟ್ಟು ವಿಶ್ವಾಸದಿಂದ ಸ್ವಾಗತಿಸುವಂಥ ಆಶೀರ್ವಾದವನ್ನು ನಾವು 13ನೇ ವಚನದಲ್ಲಿ ನಾವು ನೋಡ್ತೇವೆ. ಹಾಗೆ ನಾವು ನೋಡ್ತಾ ಇದ್ದಾಗ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ವಿಶ್ವಾಸದ 30 ಆಶೀರ್ವಾದಗಳನ್ನು, 11ನೇ ಅಧ್ಯಾಯ ಪೂರ್ಣ ಅಲ್ಲ, 11ನೇ ಅಧ್ಯಾಯ 1ರಿಂದ 20 ವಚನಗಳು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 20 ವಚನಗಳಲ್ಲಿ 30 ಆಶೀರ್ವಾದಗಳಿದೆ. ಅದರಲ್ಲಿ 25ನೇ ಆಶೀರ್ವಾದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದು 16ನೇ ವಚನದಲ್ಲಿದೆ. ಅದೇನೆಂದರೆ, ಹೌದು, ಶ್ರೇಷ್ಠವಾದ ಪರಲೋಕದ ದೇಶವನ್ನು ನಿರೀಕ್ಷಿಸುವ ಆಶೀರ್ವಾದ. ಹೌದು, ನೋಡ್ರಿ, ಅವರು ಶ್ರೇಷ್ಠವಾದ ಯಹಲೋಕಕ್ಕೆ ಸಂಬಂಧಪಟ್ಟು ಪರಲೋಕದ ಒಂದು ದೇಶವನ್ನು, ಶ್ರೇಷ್ಠವಾದ ದೇಶ ಅಂತ ಹೇಳ್ಬಿಟ್ಟು ಪರಲೋಕವನ್ನು ನಿರೀಕ್ಷಿಸಿದ್ರಂತೆ. ಆ ನಿರೀಕ್ಷೆಯ ಆಶೀರ್ವಾದ 25ನೇ ಆಶೀರ್ವಾದ. 26ನೇ ಆಶೀರ್ವಾದ ನಾವು ನೋಡುವಾಗ, ಆದ್ದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆ ಪಡದೆ ಅವರಿಗಾಗಿ ಒಂದು ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ವಾವ್, ದೇವ್ರ ಬಗ್ಗೆ ಒಂದು ಗ್ರೇಟ್ ಮಹತ್ವ ಏನಂತ ಹೇಳಿದರೆ, ದೇವರು ಪಾಪಿಗಳಾದಂಥ ನಮ್ಮಂಥವರ ವಿಷಯದಲ್ಲಿ ಗುರುತಿಸಿಕೊಳ್ಳಲು ನಾಚಿಕೊಳ್ಳದೆ, ನಾವು ಕೆಲವು ಸಾರಿ ನಾಚಿಕೆ ಪಟ್ಕೊಳ್ತೀವಿ ಜನರ ವಿಷಯದಲ್ಲಿ. ಆದರೆ ದೇವರು ಜನರ ವಿಷಯದಲ್ಲಿ ಯಾವುದಕ್ಕೆ ನಾಚಿಕೆ ಪಡಲಿಲ್ಲ. ನಾನು ಇವರ ದೇವರು,
ಈ ಪಾಪಿಗಳ ದೇವರು ನಾನು ಎಂಬುದಾಗಿ ಅನ್ನಿಸಿಕೊಳ್ಳುವುದಕ್ಕೆ ನಾಚಿಕೆ ಪಡೆದೇ ಅವರಿಗೋಸ್ಕರವಾಗಿ ಒಂದು ಪಟ್ಟಣವನ್ನು ದೇವರು ಸಿದ್ಧ ಮಾಡಿದರು. ಅವರೆಲ್ಲ ಪರ್ಫೆಕ್ಟ್ ವ್ಯಕ್ತಿಗಳಾಗಿರಲಿಲ್ಲ. ಪವಿತ್ರಾತ್ಮನೇ ಅವರಲ್ಲಿ ಇರಲಿಲ್ಲ. ತಪ್ಪು ದೋಷಗಳು ಇದ್ದವು. ಅವರಲ್ಲಿ ಹೆಚ್ಚು ಜನರು ಗೊಣಗುಟ್ಟುವವರಾಗಿದ್ದರು. ಆದರೂ ಕೂಡ ಅಂಥವರಿಗೋಸ್ಕರವಾಗಿ ಒಂದು ಪಟ್ಟಣವನ್ನು ದೇವರು ಸಿದ್ಧ ಮಾಡಿದ್ದಾನೆ. ಇಬ್ರಿಯ 11:17 ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಸಮರ್ಪಿಸಿದ್ದು ಅದು ಕೂಡ ನಂಬಿಕೆಯಿಂದಲೇ. OM ಟೀಮ್ನಲ್ಲಿ ಇದ್ದಂಥ ವೇಳೆಯಲ್ಲಿ ನಾನು ಈ ಬಗ್ಗೆ ಮಾತನಾಡುವಾಗ ಬಹಳ ಆಶೀರ್ವಾದ ನನಗೆ ಹೈದರಾಬಾದ್ನಲ್ಲಿ ಇದರ ಮೂಲಕವಾಗಿ ಲಭ್ಯವಾಯಿತು. ಹೌದು, ಅದು 27ನೇ ಆಶೀರ್ವಾದ ವಿಶ್ವಾಸದ. 28ನೇ ಆಶೀರ್ವಾದ ಏನಂತ ಹೇಳಿದರೆ 19ನೇ ವಚನ, ದೇವರು ಸತ್ತವರೊಳಗಿಂದ ಎಬ್ಬಿಸಲು ಸಮರ್ಥನೆಂದು ಅಬ್ರಹಾಮನು ನಂಬಿಕೊಂಡದ್ದು. ಅದು 28ನೇ ಆಶೀರ್ವಾದ ಏನಂತ ಹೇಳಿದರೆ ಪುನರುತ್ಥಾನದ ವಿಶ್ವಾಸ ಎಂಬುದಾಗಿ. 29ನೇ ಆಶೀರ್ವಾದ ಇಬ್ರಿಯ 11ನೇ ಅಧ್ಯಾಯ ಮತ್ತು 20ನೇ ವಚನದಲ್ಲಿ ನಾವು ನೋಡುವುದಾದರೆ ಇಸಾಕನು ಯಾಕೋಬನನ್ನು ಆಶೀರ್ವದಿಸಿದಂಥದ್ದು 29ನೇ ಆಶೀರ್ವಾದ. ಇಸಾಕನು ಯಾಕೋಬನನ್ನು ಆಶೀರ್ವದಿಸಿದ್ದು. ಆದರೆ ಇನ್ನೊಂದು ಮಾತು ಏನಂತ ಹೇಳಿದರೆ ಇಸಾಕನು ಏಸಾವನನ್ನು ಕೂಡ ಆಶೀರ್ವದಿಸಿದನು ಅಂತ ಹೇಳ್ಬಿಟ್ಟು ಇಬ್ರಿಯ 11:20ನೇ ವಚನದಲ್ಲಿದೆ. ಹೌದು, ಇಸಾಕನು ಏಸಾವನನ್ನು ಆಶೀರ್ವದಿಸಿದ್ದು 30ನೇ ಆಶೀರ್ವಾದ. ಈ ರೀತಿಯಾಗಿ 30 ನಂಬಿಕೆಯ ಆಶೀರ್ವಾದಗಳನ್ನು ಇಬ್ರಿಯ 11ನೇ ಅಧ್ಯಾಯ 1ರಿಂದ 20 ವಚನಗಳಲ್ಲಿ ನಾವು ನೋಡಿಕೊಳ್ತಿದ್ದೇವೆ. ನೋಡ್ರಿ ಎಷ್ಟೊಂದು ಆಶೀರ್ವಾದಗಳು ಇವೆ ಅಲ್ಲವೇ? ಇವೆಲ್ಲ ಆಶೀರ್ವಾದಗಳು ವಿಶ್ವಾಸದಿಂದ ಬರುವಂಥದ್ದಾಗಿದೆ. ಇದು ಮೊದಲನೇ ಭಾಗ ಅಷ್ಟೇ ನಾವು ನೋಡಿಕೊಂಡಿದ್ದು. 2ನೇ ಭಾಗದಲ್ಲಿ ಇನ್ನೂ ಕೂಡ ಬಹಳ ವಿಷಯಗಳು ಕಲಿಯುವಂಥದ್ದು ಇವೆ. ಹೌದು, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 20 ವಚನಗಳಲ್ಲಿ ವಿಶ್ವಾಸದ 30 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳುವಂತೆ ಆಯಿತು. ಅದು ದೇವರಿಂದ ಪ್ರಾರಂಭವಾಗಿ, ಹೌದು, ಲೋಕ ಉಂಟಾಗುವಂಥ ವಿಷಯದ ಬಗ್ಗೆ ಕೂಡ ಆ ವಿಶ್ವಾಸದ ಒಂದು ಸ್ಪಷ್ಟೀಕರಣದೊಂದಿಗೆ ಆಶೀರ್ವಾದ ಪ್ರಾರಂಭವಾಗಿ ಈಗ ಇಸಾಕನು ಏಸಾವನೊಂದಿಗೆ ಮುಕ್ತಾಯವಾಯಿತು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 20 ವಚನಗಳಲ್ಲಿ ವಿಶ್ವಾಸದ ಅಥವಾ ನಂಬಿಕೆಯ 30 ಆಶೀರ್ವಾದಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.